ಹಾಗೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಚ್ಚು 17 ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾವು ಟಾಟಾ IPL 2026 ಮೈಸೂರಲ್ಲಿ ನಡೀತಾರಂಥ ಫ್ಯಾನ್ ಪಾರ್ಕಿಗೆ ಬಂದಿದ್ದೀವಿ. ಅದು RCB vs CSK ಮ್ಯಾಚ್ಗೆ ನಾನು ನನ್ನ ತಂಗಿ ಇಬ್ಬರು ಬಂದಿದ್ದೀವಿ. ಸೊ ಈ ಸರಿ ನಡೀತಿರೋದು JSS ಗ್ರೌಂಡಲ್ಲಿ. ಸೊ ವರ್ಷನೂ ಕೂಡ ಮಹಾಜನ ಗ್ರೌಂಡಲ್ಲಿ ನಡೀತಾಯಿತ್ತು. ಈ ಸರಿ JSS ಗ್ರೌಂಡಲ್ಲಿ ಬಂದಿದ್ದೀವಿ. ಸೊ ಹೋದ ವರ್ಷ ಕೂಡ ನಾನು ವ್ಲಾಗ್ ಮಾಡಿದ್ದೆ, ಈ ವರ್ಷ ಕೂಡ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನು ಅನಿಸುತ್ತೆ ನೋಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ಜರ್ಸಿ ತಗೊಂಡಿಲ್ಲ, ಅದಕ್ಕೋಸ್ಕರನೇ ಒಳಗಡೆ ಬಂದ್ಬಿಟ್ಟು ಒಳಗಡೆ ಮಾಡ್ತಾಯಿದ್ದಾರೆ ಅಂತ. ಒಳಗಡೆ ಮಾಡ್ತಿರಲಿಲ್ಲ, ಇವಾಗ ಹೊರಗಡೆ ಹೋಗ್ಬಿಟ್ಟು ತಗೊಬರೋಣ ಅಂತ ಇಬ್ಬರು ಹೊರಗಡೆ ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀವಿ. ಪಾರ್ಕಿಂಗ್ ಹಾಕ್ಬಿಟ್ಟು ಬನ್ನಿ. ಜರ್ಸಿ ತಗೊಳ್ಬೋದು ಬ್ರೋ, ಬ್ಲ್ಯಾಕ್ ತಗೊಳ್ಳೋದು ಬ್ಲೂ ತಗೊಳ್ಳೋದು ಬೈ? ಬ್ಲ್ಯಾಕ್ ಬೇಕಾ? ಹಾಂ ತೊಗೊಳ್ಳಿ ಸರ್. ಎಷ್ಟು ವರ್ಷ? ಎಲ್ ಸೈಜ್ ಓಪನ್ ಮಾಡ. 3 ವರ್ಷ ಅಂತ ಕೊಡಿ. ಓಪನ್ ಮಾಡಲ? ಇಲ್ಲೇ ಕೊಟ್ಟೆ ಯಾವ ಬರ್ತಿರೋ ನಿಮಗೆ ಅಲ್ವಾ? ದೊಡ್ಡದಾಗ್ಬಿಡ್ತಾ? ನಮ್ಮ ಅಣ್ಣ ಜರ್ಸಿ ಟ್ರಯಲ್ ನೋಡ್ತಾ ಇದ್ದೀನಿ. ಇಲ್ಲ ಸರಿ ಆಗುತ್ತೆ ಬಿಡು. ಪರ್ಫೆಕ್ಟು ನೀವು ಹಾಕಿದ್ರಲ್ಲ ಆ ಟೈಪ್ ಬರ್ತದೆ. ಇದು 18, ಇದು 16. 10 ಚಿಕ್ಕದು ಬರೋ. ಓಪನ್ ಮಾಡಿ. ಇವಾಗ ಜರ್ಸಿ ತಗೊಂಡ್ವಿ. ಸಾಕಾ ಮೇಡಮ್? ಇಬ್ಬರು ಒಂದೊಂದು ಜರ್ಸಿ ತಗೊಂಡ್ವಿ. 251 ಜರ್ಸಿ. ಸೊ ಇಲ್ಲೇ ಹೊರಗಡೆನೇ ತಗೊಂಡ್ವಿ. ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ. ವೆಲ್ಕಮ್ ಟು ಟಾಟಾ IPL ಫ್ಯಾನ್ ಪಾರ್ಕ್ ನಮ್ಮ ಮೈಸೂರು. ಹೋಗಿ ಹಾಕಿಸ್ಕೊಂಡು ಒಳಗಡೆ ಟ್ಯಾಗ್ ಹಾಕಿಸ್ಕೊಂಡು ಹೋಗ್ತೀವಿ. ಗೆದ್ರೆ ಒಂದು ಅಫಿಷಿಯಲ್ RCB ಜರ್ಸಿ. ನನಗೆ ಹೊಡೆದು ನೋಡ್ಕೋಬೇಕಲ್ಲ. ಗೈಸ್ 27804 ಗೈಸ್ ಎಂಟ್ರಿ ಅಲ್ಲಿ ಎಲ್ಲ RCB ಫ್ರೆಂಡ್ಸ್. ನಡಿ ಹೋಗೋಣ. ಫಸ್ಟ್ ಈಗ ಇವಾಗ ಸ್ಟಾರ್ಟ್ ಆಗಿದೆ ಫಸ್ಟು. SRH ಮತ್ತು LSG ಮ್ಯಾಚ್ ನಡೀತೈತೆ. ಸೊ ನಾವು ಇವಾಗ ಎಂಟ್ರಿ ಆಮೇಲೆ 137 km/h ಜೋರಾಗಿ ಆಗ್ತಾರೆ. ಸ್ಲೈಟ್ಲಿ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಲೇಟ್ ಆಗ್ತಾರೆ. ಪಿಚ್ ಮಾರ್ಚ್ ಪ್ಲೇಸ್ಮೆಂಟ್ ಅಷ್ಟೇ ಚೆನ್ನಾಗಿತ್ತು. ಮೊದಲೇ ವಿಕೆಟ್ ಕಳ್ಕೊತಾರೆ. ಯಾವ ಆಟೋ ಬ್ರೋ? ಇಲ್ಲೆಲ್ಲೋ ಮಾಮೂಲಿ ಬರೀತಾರೆ. ಬ್ಯಾಟ್ ಕ್ಯಾಚ್ ಮಾಡೋ ಆಟ ಆಡಕ್ಕೆ ಹೋಗ್ತಾ ಇದ್ದೀನಿ ಈಗ. ನೋಡೋದಾ ಎಷ್ಟು ಗಂಟೆಗೆ ಚಾಲೆಂಜು? 3-5 10 ಐತೆ ಅಲ್ವಾ? 10ರಲ್ಲಿ 5 ಹಿಡಿತೀನಿ ನಾನು. AB de Villiers ಫ್ಯಾನ್ ನಾನು. AB de Villiers ಅವಕಾಶ ನಾನಂಗೆ 6 ಹರ್ಷದ್ ಪಟೇಲ್ ಪರ್ಪಲ್ ಕ್ಯಾಪ್ ನೋಡ್ಕೊ ಗ್ರಾಫ್ ಕಡಿಮೆ ಆಗ್ತಾ ಬಂದಿದೆ. ಏನಂತ ಕೊಟ್ಟಿದೆ ಶಿವಕುಮಾರ್ ಡೆಬ್ಯೂ ಮಾಡಿದ್ರು. ಒಳ್ಳೆ ಸ್ಪೆಲ್ ಕಾಣಿಸಿದ್ರು ಬೌಲಿಂಗ್ ಮಾಡಿದಾಗ. ಇವತ್ತು ರೈಟ್ ಟೈಮ್ ಅಲ್ಲಿ ತಂದಿದ್ದಾರೆ. ಸ್ಪಿನ್ನರ್ ಅಂತ ಬಂದಾಗ ರಿಷಬ್ ಪಂತ್ ಸ್ಟ್ರೈಕಲ್ಲಿ ಇಲ್ಲಿವರೆಗೂ ಟೈಮ್ ಮಾಡಿಲ್ಲ ಕರೆಕ್ಟ್ ಆಗಿ. ಯೋಚನೆ ಏನಾರ ಮಾಡ್ತಾರೆ ಸ್ಪಿನ್ನರ್ ಅಗೇನ್ಸ್ಟ್ ಬಿಗ್ ಶಾಟ್. ಶಾಟ್ ಹೆವಿ, ಇನ್ಫ್ಯಾಕ್ಟ್ ಒಂದು ಶಾಟ್ ಅವೇ ಯೋಚನೆ ಮಾಡ್ತಾರೆ. ಈಗ ಇನ್ನೊಂದು 90 ನಿಮಿಷ ಅಷ್ಟೇ. ಈ ಗೇಮ್ ಬಿಗ್ ಗೇಮ್ ನಾಟ್ ಬ್ಯಾಡ್. ಹಂಗೇನಾರ ಆಗೋಯ್ತು ಅಂತಂದ್ರೆ ಇನ್ನೊಂದು ಡೈಮೆನ್ಷನ್ ತಗೊಂಡ್ಬಂದ್ರೆ ರಿಷಬ್ ಪಂತ್ ಬ್ಯಾಟ್ ಇದೆ ಅಂತ ಗೇಮಲ್ಲಿ ಎಲ್ಲರೂ ಕೂಡ ಚೆನ್ನಾಗಿಡಿದೆ. ಇವಾಗ ಇದು ಏನದು ಐಡಿಯಾ ಇದೆ ಅವರಿಗೆ. ಮುಖದ ಮೇಲೆ ಬರ್ಸ್ಕೊಳ್ಬೇಕು. ಟೆಸ್ಟ್ ಮ್ಯಾಚ್ ಅಲ್ಲಿ
ಎಸ್ಪೆಷಲಿ ಹೊರಗಡೆ ಟ್ರಾವೆಲ್ ಮಾಡಿ ರನ್ಸ್ ಮಾಡೋದು ಎಷ್ಟು ಜನ ಎಷ್ಟು ಪ್ಲೇಯರ್ಸ್ ಕಷ್ಟಪಟ್ಟಿದ್ದಾರೆ. ಬಟ್ ಇವರು ಎಷ್ಟು ಸಲೀಸಾಗಿ ಹೋಗ್ತಿರೋ ಅಂತ. ಬಟ್ ಇದು ಈ ಫಾರ್ಮೆಟ್ ಅಂತ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬಟ್ ಸ್ಮಾರ್ಟ್ ಬ್ಯಾಟಿಂಗ್ ಆಡಿದ್ರು ಅಂತಂದ್ರೆ ಇದರಲ್ಲೂ ಸಕ್ಸಸ್ ಆಗ್ತಾರೆ ಅವರು. ಬಂದರಲ್ಲ ಸ್ಮಾರ್ಟ್ ಆಡಿ ಅಟ್ಯಾಕಿಂಗ್ ಕೂಡ ಆಡ್ಬೋದು. ಈ ಜನಗಳ ಮಧ್ಯದಲ್ಲಿ ಇವಾಗ ಕ್ಯಾಚ್ ಹಿಡಿಯಲ್ಲ. ಇವಾಗ ನೋಡ್ತಾವನೆ ಹೆಂಗ್ ಬಡ್ಸ್ಕೊಳ್ಳೋದು ಈಗ ಅಂತ. All right, everybody. Welcome back, ladies and gentlemen. This is the Tata IPL Fan Park 2026 number. Seems to be effective on this wicket, so the bowling lineup that we do have. ಇಶಾನ್ ಬಲಿಂಗ ಅಂತ ಮುಕ್ತಾಯ ಆಗಿದೆ. 74 ಚಾನೆಲ್ ಟಾಪ್ ಆಗೋಳೆ ನೋಡಿ. ಈ ಸಾಂಗ್ ಆನಂದ್ ಅವ್ರಿಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೀಸ್ ನೋಡೋದು ಮರಿಬೇಡಿ. ಗೈಸ್ ನಮ್ಮ ತಂಗಿ VK18 ಅಂತ ಬರ್ತದ್ದು, ನಾನು ABD 70 ಅಂತ ಬರ್ತಿದ್ದೆ. ಕೆಳಗಡೆ ಆಡಿ ಪುಷ್ ಮಾಡ್ತಾ ಇದಾರೆ, ಗೊತ್ತು ಅವ್ರಿಗೆ ಸ್ಕೋರ್ ಅಂತ. ಎಂತ ರೆಸ್ಪೆಕ್ಟ್ ಇವತ್ತು KCL ಮ್ಯಾನೇಜ್ಮೆಂಟ್ ಗೆ ಖಂಡಿತ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಬ್ರು ದಿಗ್ಗಜರು ಕನ್ನಡದ ಕಣ್ಮಣಿ. CSK ಟಾಸ್ ಗೆದ್ದಿದೆ. ಕೊಹ್ಲಿಗೆ ಐದು ಹೊಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಗೊತ್ತಾ, CSK ಟಾಸ್ ಗೆದ್ದಾಗೆಲ್ಲ ವಿನ್ ಆಗಿರೋದೇ ನಮ್ಮ RCB. ಇವತ್ತು ಕೂಡ ವಿನ್ ಆಗೋದೇ ನಮ್ಮ RCB. ನೋಡ್ಕೊಳ್ಳಿ. ಓಕೆ ಗೈಸ್, ಸಿಗಮ ನಮ್ಮ RCB ಬ್ಯಾಟಿಂಗ್ ಬಂದಾಗ, ನಮ್ಮ ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ಬಂದಾಗ. ಸೊ ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ನ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ. ವಿನ್ನಿಂಗ್ ಸಿಕ್ಸ್ ನೋಡ್ಕೊಳ್ಳಿ ಈಗ. ಗೆದ್ಬಿಟ್ಟು 300. ಮೈಸೂರಲ್ಲಿ RCB ಕ್ರೇಜ್. ಆಸೆ ಒಂದು ಮಿತಿ ಇರಬೇಕು. ಓಕೆ ಆಯಿತು, ಇಬ್ಬರು ಪಾರ್ಟ್ನರ್ಶಿಪ್ ಹಂಗೆ ನಮಗೂ ಖುಷಿ ಅಲ್ವಾ. ಫೋಟೋ ಒಂದು 250 ನೋಡ್ಬಿಟ್ರೆ ಫುಲ್ ಖುಷಿ ಅಂತಾರೆ. ಯಾರು ಇಷ್ಟ ಅದು ಹೊಡಿಲಿ, ಮ್ಯಾಚ್ ಮಾತ್ರ ನಾವೇ ಗೆಲ್ಲೋದು. 100% ನಾವೇ ಗೆಲ್ಲೋದು. ಪಡಿಕಲ್ ಗೈಸ್, ಮ್ಯಾಚ್ ಸ್ಟಾರ್ಟ್ ಆಗ್ತೈತೆ. ಸೊ ನನ್ನ ಪ್ರಕಾರ ಓಪನಿಂಗ್ ಬ್ಯಾಟಿಂಗ್ ಆಗಿರೋದ್ರಿಂದ ಒಂದು 230 ದಾಟ್ತಾರೆ ಅಂತ ನನ್ನ ಗೆಸ್ ಗೈಸ್. ಸ್ಟಾರ್ಟ್ ಆಯ್ತು ಗೈಸ್ ಮ್ಯಾಚು. ಪಕ್ಕ ಆಡ್ತಾ ನೋಡ್ತೀವಿ. ಕೊಡು 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 ಕೊಡು. ಫಸ್ಟ್ ಬಾಲ್ ಕಿಂಗ್ ಬ್ಯಾಟಿಂಗ್. ಸಮಾಧಾನ ಬ್ರೋ, ಸಮಾಧಾನ. ನೀನು ಆಡ್ಬೇಕು ಮಾತ್ರ, ಯಾವ್ದು ಹೆಂಗಾರು ಆಗಲಿ.
ಭಾರಿ ಬ್ಯಾಟ್ಸ್ಮನ್ ಅಂತ ಹೇಳಿ ವಿರಾಟ್ ಕೊಹ್ಲಿ ಕಣ್ಣ ಕೆಳಗೆ ತಲೆ ಕೆಳಗೆ ಬಾಲ್ ಹತ್ರ ಮೇಕ್ ಮಾಡ್ತಾರೆ. ಕೊಹ್ಲಿ ಔಟ್ ಆಗೋರು. ಕೆಲವರು ಬೆರಕೆಗಳು ಇರ್ತಾರೆ ಒಳಗಡೆ, ಏನೋ ಮಾಡಕ್ಕೆ ಈ ಕಡೆ. ಅದು RCB CSK ಮ್ಯಾಚ್ ಅಂದರೆ ನೋಡಕ್ಕೆ ಒಂಥರ ಚಿಂದಿ. ಅದರಲ್ಲಿ CSK ಫ್ಯಾನ್ಸ್ಗಳಿಗೆ ಓಡಿಸೋದಂದ್ರೆ ಇನ್ನೂ ಚಿಂದಿ ಅಂತಾನೆ ಅನ್ಕೊಳ್ಳಿ. ಅದರಲ್ಲಿ ಈಗ ದೂಬೇಗ ಹೊಡೆದ್ರೆ ಮಾತ್ರ ಇನ್ನೂ ಚಿಂದಿ ಅಂತ ಅನ್ಕೊಳ್ಳಿ. ಇದಕ್ಕಿಂತ ಇನ್ಸ್ಪಿರೇಷನ್ ಸಿಗಲ್ಲ. ಅವ್ರ ವರ್ಕ್ ಎಥಿಕ್ಸ್ ಯಾವ ಥರ ಇತ್ತು, ಎಷ್ಟೊತ್ತು ಕಷ್ಟಪಡ್ತಾ ಇದ್ರು, ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರು, ಹೇಗೆ ವರ್ಕ್ ಮಾಡ್ತಾ ಇದ್ರು, ಎಲ್ಲ ನೋಡಕ್ ಸಿಕ್ತು. ನೋಡಿ ಉಡ್ಸಿ ವಿಕೆಟ್ ಸಾಲ್ಟು. ವಿರಾಟ್ ಕೊಹ್ಲಿ ವಿಕೆಟ್ ಆಯಿತು, ಕ್ಯಾಚ್ ಹಿಡಿತಾರೆ. ಸ್ಟಾರ್ಟಿಂಗು ಮಧ್ಯದಲ್ಲಿದ್ದೀರಾ, ದಯವಿಟ್ಟು ಎಂಜಾಯ್ ಮಾಡಿ, ಅದೇ ಜಗಳ ಮಾಡಬೇಡಿ. ಥ್ಯಾಂಕ್ ಯು. ಕುತ್ಕೊಂಡು ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಕೊಡು. ನಮ್ಮೂರು ಉಡ್ಸಕ್ ಮಾಡಿದ್ರೆ ಬದಾಯ್ತದ. ಪೊಲೀಸರು ಬಂದು ಪ್ರೊಡಕ್ಷನ್ ಕೊಡ್ತಾರೆ. ಗೈಸ್ ಪಾಪ CSKಗೆ ಪೊಲೀಸರು ಬಂದು ಪ್ರೊಡಕ್ಷನ್ ಕೊಡೋದು. बड़ी का चिंदी बैठी को बैक टू बैक सेनेटर पापा CSK बिಟ್ಟು ಹೊಡಿತಾರೆ ಅಂತ ಹೇಳಿದ್ದೆ. ಉಡೇಸು 230 ಆಯ್ತು, ಇನ್ನ 1.1 ಅವರ್ ಬಾಕಿ ಐತೆ. 230 ಪಕ್ಕ. ಗೇಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನಿದೆ 230 ಹೊಡಿತಾರೆ ಅಂತ. 230 ಉಡೇಸ್ 250 ಅಲ್ಲ ಟೀಮ. Crazy fan. Nice, चिंते मैच बना. Last ball. ಚೆನ್ನೈ ಮನೆಗೆ ಇಲ್ಲೇ ಟ್ರ್ಯಾಕ್ ಮಾಡ್ತಾ ಹೋಗಿ ಇನ್ನೇನು. ಗಾಯ್ಸ್ 250 ಒಳ್ಳೆಯದಲ್ಲ, ಡೌಟ್ ಹೊಡೆಯೋದೇ ಇಲ್ಲ ಚೆನ್ನೈ.
150ನ ಹೊಡೆಯಕ್ಕೆ ತಿನ್ಕಾಡ್ತಾರೆ 250 ಎಲ್ಲಿ ಹಿಡಿತಾರೆ ನಮ್ಮ RCB ಲಕ್ಕಿ ಡ್ರಾ ವಿನ್ ಮಾಡ್ತಾರೆ. ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ ಅಂತ. 6-0-8-0-8 ಸರ್ ನೆಕ್ಸ್ಟ್ ಒನ್ ಪ್ಲೀಸ್. ಎತ್ತಿ ಈಗಾರು ಎತ್ತಿ ಮೈಸೂರಿನ ಅಲೆ ಕಾಯ್ತಾ ಇದೆ ಪ್ಲೀಸ್. ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗೈತೆ. ಅವ್ರ ಅಪ್ರಾನು ಹೊಡೆಯಲ್ಲ ಚೆನ್ನಾಗಿ ಬಂತು. ಸೊ ಆರಾಮಾಗಿ ಮಲ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಲ್ಕೊಳ್ಳಿ. ಸೊ ತೋರಿಸಿ ನೋಡಿ ಗೈಸ್. ಫಸ್ಟ್ ಓವರ್ ವಿಕೆಟು. ಸೌಂಡ್ ಇಲ್ಲ ಇವಾಗ, 10 ಗಂಟೆ ಆಗೋಯ್ತು. ಈಗ ಸೌಂಡ್ ಇಲ್ಲ ಅಂದರೆ ಅಟ್ಟಿ ಹೋಯ್ತಿದ್ದೀವಿ. ಹೆಂಗೂ ಗೆಲ್ತಾರಂತ ಗೊತ್ತು, ಹೆಂಗೂ RCBನೇ ವಿನ್ ಆಗೋದು. ಸೊ ಅಟ್ಟಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಚಲೋ 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 ಬೈ 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 ಬೈ. ಎಲ್ಲ ಹೊಟ್ಬಿಟ್ಟವ್ರೆ ಗೊತ್ತು RCB ಗೆಲ್ಲುತ್ತೆ ಅಂತ. ಸೊ ನಾವು ಹೊರಡ್ತಾ ಇದ್ದೀವಿ ಇವಾಗ. ಪಾರ್ಕಿಂಗ್ ಎತ್ಕೊಂಡು ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ವಿಕೆಟ್ ಹೋಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಹೀಗೆ ಬೈ ಗೈಸ್.